ರಾಜ್ಯದ ಯುವ ಜನರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯುವ ಜನರು ನೋಡಲೇಬೇಕಾದಂತಹ ಸ್ಟೋರಿ ಇದು. ರಾಜ್ಯದ ಯುವ ಜನರು ಒಂದು ಸಲ ಈ ಸ್ಟೋರಿಯನ್ನ ನೋಡಿ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದವರು ನೋಡಲೇಬೇಕಾದ ಸುದ್ದಿ ಇದು. ಯಾರೂ ಬ್ರೇಕ್ ಮಾಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯುವ ಜನರು ನೋಡಲೇಬೇಕಾದ ಸ್ಟೋರಿ ಇದು. ಮಿಸ್ ಮಾಡದೆ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದವರು ಕೂಡ ನೋಡಲೇಬೇಕು ಈ ಸುದ್ದಿಯನ್ನ. ಇಲ್ಲೂ ಬ್ರೇಕ್ ಮಾಡದಂತಹ ಸುದ್ದಿಯನ್ನ ನಾವು ತೋರಿಸ್ತಿದ್ದೀವಿ. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯದ ಯುವ ಜನರು ಈ ಸ್ಟೋರಿಯನ್ನ ನೋಡಲೇಬೇಕು. ಯುವ ಜನರು ಎಚ್ಚೆತ್ತುಕೊಳ್ಳುವಂತಹ ವಿಚಾರಗಳು ಹಲವಾರಿದೆ. ಅದರಲ್ಲೇ ರಾಜ್ಯದ ಯುವ ಜನರು ನೋಡಲೇಬೇಕಾದ, ರಾಜ್ಯದ ಯುವ ಜನತೆ ಮಿಸ್ ಮಾಡದೆ ನೋಡಲೇಬೇಕಾದ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಯುವ ಜನತೆ ನೋಡಲೇಬೇಕಾದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದವರು ಕೂಡ ಗಮನವಿಟ್ಟು ಈ ಸುದ್ದಿಯನ್ನ ನೋಡಲೇಬೇಕಾದ ಸುದ್ದಿ ಇದು. ಯಾರು ಬ್ರೇಕ್ ಮಾಡದ ಸುದ್ದಿಯನ್ನ ಅತಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕ್ಯಾಸಿನೋ ಇನಾಗ್ರೇಷನ್ ಹೆಸರಲ್ಲಿ ನಟಿಯರ ದುರ್ಬಳಕೆಯಾಗ್ತಿದೆ. ಸಿನಿ ಕಲಾವಿದರ ದುರ್ಬಳಕೆ ಬಗ್ಗೆ ಗಂಭೀರ ಆರೋಪ ಈಗ ಕೇಳಿ ಬರ್ತಿರುವಂತದ್ದು. ನಟಿಯರ ವಿದೇಶ ಪ್ರವಾಸದ ವೇಳೆ ನಡೆದಿದೆಯಾ ಹಂಗಾರೆ ದೊಡ್ಡ ಅಕ್ರಮ? ಕಲಾವಿದರು, ಕಿರುತೆರೆ ನಟಿಯರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಿದೆ. ಮಾದಕ ವಸ್ತು ಮಾರಾಟ, ಮಾನವ ಅಕ್ರಮ ಸಾಗಾಣಿಕೆಯ ಶಂಕೆ ವ್ಯಕ್ತವಾಗ್ತಿದೆ. ಲೈಂಗಿಕ ಶೋಷಣೆ, ಅಪ್ರಾಪ್ತ ಮಕ್ಕಳ ಸಾಗಾಣಿಕೆಯ ಬಗ್ಗೆ ದೂರು. ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಚಿತ್ರರಂಗದವರು ಕೂಡ ಈ ಸುದ್ದಿಯನ್ನ ನೋಡಲೇಬೇಕು. ಕ್ಯಾಸಿನೋ ಇನಾಗ್ರೇಷನ್ ಹೆಸರಲ್ಲಿ ನಟಿಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಸಿನಿ ಕಲಾವಿದರ ದುರ್ಬಳಕೆಯಾಗ್ತಿದೆ. ಈ ಬಗ್ಗೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. ನಟಿಯರ ವಿದೇಶ ಪ್ರವಾಸದ ವೇಳೆ ಹಂಗಾರೆ ಅಕ್ರಮ ನಡೀತಿದೆಯಾ? ಕಲಾವಿದರನ್ನ, ಕಿರುತೆರೆ ನಟಿಯರನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ತಿದ್ದಾರಾ? ಈ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಿದೆ. ಮಾದಕ ವಸ್ತು ಮಾರಾಟ ಇರಬಹುದು, ಮಾನವ ಅಕ್ರಮ ಸಾಗಾಣಿಕೆಯ ಶಂಕೆ ವ್ಯಕ್ತವಾಗ್ತಿರುವಂತದ್ದು. ಲೈಂಗಿಕ ಶೋಷಣೆಯಾಗಿದೆ, ಅಪ್ರಾಪ್ತ ಮಕ್ಕಳ ಸಾಗಾಣಿಕೆಯ ಬಗ್ಗೆ ದೂರು ನೀಡಲಾಗಿದೆ. ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಈಗ ದಿನೇಶ್ ಕಲ್ಲಹಳ್ಳಿ. ಏನಾಗ್ತಿದೆ ಹಂಗಾರೆ? ಕ್ಯಾಸಿನೋ ಇನಾಗ್ರೇಷನ್ ಹೆಸರಿನಲ್ಲಿ ನಟಿಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಸಿನಿ ಕಲಾವಿದರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಅಪ್ರಾಪ್ತ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ವಿದೇಶ ಪ್ರವಾಸದ ಹೆಸರಲ್ಲಿ ಅಕ್ರಮ ನಡೀತಿದೆ. ಕಲಾವಿದರು, ಕಿರುತೆರೆ ನಟಿಯರು ಇವರನ್ನೆಲ್ಲ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಜೊತೆಗೆ ಮಾದಕ ವಸ್ತುವನ್ನ ಮಾರಾಟ ಮಾಡಲಾಗ್ತಿದೆ. ಮಾನವ ಸಾಗಾಣೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಲೈಂಗಿಕ ಶೋಷಣೆ ಆಗ್ತಿದೆ. ಅಪ್ರಾಪ್ತ ಮಕ್ಕಳನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಈಗ ದಿನೇಶ್ ಕಲ್ಲಹಳ್ಳಿ ಅವರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿರುವಂತದ್ದು. ಕ್ಯಾಸಿನೋ ಹೆಸರಲ್ಲಿ ಕಳ್ಳಾಟವಾಗ್ತಿದೆ. ಈ ಬಗ್ಗೆ ಕ್ಯಾಸಿನೋ ಹೆಸರಿನಲ್ಲಿ ನಟಿಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಸಿನಿ ಕಲಾವಿದರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಕ್ಯಾಸಿನೋ ಇನಾಗ್ರೇಷನ್ ಆಗುತ್ತಲ್ಲ, ಇದರ ಹೆಸರಲ್ಲಿ ಹಂಗಾರೆ ಏನ್ ನಡೀತಿದೆ ಅಂತ ನಟಿಯರನ್ನ ಬೇಕು ಅಂತಲೇ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಒಂದ್ ಕಡೆ ನಟಿಯರ ದುರ್ಬಳಕೆ, ಅಪ್ರಾಪ್ತ ಮಕ್ಕಳನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದರ ಜೊತೆಗೆ ಮಾದಕ ವಸ್ತುಗಳನ್ನು ಇವರು ಮಾರಾಟ ಮಾಡುತ್ತಿದ್ದಾರೆ ಅನ್ನುವಂಥದ್ದು, ಮಾನವ ಸಾಗಣೆ ಆಗುತ್ತಿದೆ ಅನ್ನುವಂಥದ್ದು, ಮಾನವ ಅಕ್ರಮ ಸಾಗಾಣಿಕೆಯ ಶಂಕೆಯೂ ಕೂಡ ಈಗ ವ್ಯಕ್ತವಾಗ್ತಿದೆ. ವಿದೇಶಕ್ಕೆ ಕರೆದುಕೊಂಡು ಹೋಗುವಂತಹ ನೆಪದಲ್ಲಿ ಏನಾಗ್ತಿದೆ ಇಲ್ಲಿ? ಪ್ರವಾಸದ ವೇಳೆ ನಡೀತಿದೆಯಾ ಹಂಗಾದ್ರೆ ಅಕ್ರಮ? ಕಲಾವಿದರಿರಬಹುದು, ಕಿರುತೆರೆ ನಟಿಯರಿರಬಹುದು, ಇವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರುವಂತದ್ದು. ವಿಡಿಯೋ ಮೂಲಕ ನೈರೋಬಿ ಕೀನ್ಯಾಗೆ ನಟಿ ರಾಗಿಣಿ ಆಹ್ವಾನ. ಕಳೆದ ಡಿಸೆಂಬರ್ನಲ್ಲಿ ವಿಯೆಟ್ನಾಂಗೆ ಬರೋದಾಗಿ ವಿಡಿಯೋ ಪ್ರಮೋಷನ್ ವಿಡಿಯೋ ಮೂಲಕ ವಿದೇಶ ಪ್ರವಾಸಕ್ಕೆ ಆಹ್ವಾನ. ಎರಡು ವಿದೇಶ ಪ್ರವಾಸದ ಹಿಂದೆ ಅಕ್ರಮದ ನಂಟಿರುವಂತಹ ಸಂಶಯ ವ್ಯಕ್ತವಾಗ್ತಿದೆ. ಪ್ರವಾಸಕ್ಕೆ ತೆರಳಿದ ಯುವತಿ ಪೋಷಕರಿಂದ ದೂರುದಾರರಿಗೆ ಮಾಹಿತಿ ಸಿಕ್ಕಿದೆ. ಯುವತಿಯರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಪೋಷಕರ ಆತಂಕ ಇದು. ಕುಟುಂಬದ ಗೌರವಕ್ಕಾಗಿ ಮಾಹಿತಿಯನ್ನ ಬಹಿರಂಗಪಡಿಸೋದಕ್ಕೆ ಹಿಂದೇಟ್ ಹಾಕಿದ್ರು. ವಿದೇಶ ಪ್ರವಾಸದ ಆಯೋಜನೆ, ಪ್ರವಾಸ ಕೈಗೊಂಡವರ ವಿರುದ್ಧ ಈಗ ತನಿಖೆ ಆಗುತ್ತಿದೆ. ತನಿಖೆ ಆಗ್ರಹ ಕೇಳಿ ಬರ್ತಿದೆ.
ವಿಡಿಯೋ ಮೂಲಕ ನೈರೋಬಿ ಕೆನ್ಯಾಗೆ ನಟಿ ರಾಗಿಣಿ ಆಹ್ವಾನವಾಗಿತ್ತಂತೆ. ಕಳೆದ ಡಿಸೆಂಬರ್ನಲ್ಲಿ ವಿಯೆಟ್ನಾಂ ಪ್ರವಾಸ ಅಂತ ಕೂಡ ಹೇಳಲಾಗಿತ್ತು. ಈ ಬಗ್ಗೆ ವಿಡಿಯೋ ಕೂಡ ಮಾಡಲಾಗಿತ್ತು. ಕೆನ್ಯಾಗೆ ನಟಿ ರಾಗಿಣಿ ಆಹ್ವಾನ ಸಿಕ್ಕಿತ್ತಂತೆ. ಕಳೆದ ಡಿಸೆಂಬರ್ನಲ್ಲಿ ವಿಯೆಟ್ನಾಂಗೆ ಬರೋದಾಗಿ ವಿಡಿಯೋ ಕೂಡ ಮಾಡಿದ್ರು. ಪ್ರಮೋಷನ್ ವಿಡಿಯೋ ಮೂಲಕ ವಿದೇಶ ಪ್ರವಾಸಕ್ಕೆ ಆಹ್ವಾನವನ್ನ ಕೊಡ್ತಾರೆ. 2 ವಿದೇಶ ಪ್ರವಾಸದ ಹಿಂದೆ ಈಗ ಅಕ್ರಮದ ನಂಟಿರೋ ಬಗ್ಗೆ ಸಂಶಯ ವ್ಯಕ್ತವಾಗುತ್ತಿದೆ. ಪ್ರವಾಸಕ್ಕೆ ತೆರಳಿದಂತಹ ಯುವತಿ ಪೋಷಕರಿಂದ ದೂರುದಾರರಿಗೆ ಮಾಹಿತಿ ಸಿಕ್ಕಿದೆ. ಯುವತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕುಟುಂಬದ ಗೌರವಕ್ಕಾಗಿ ನಾವು ಮಾಹಿತಿಯನ್ನ ಹೇಳಿಲ್ಲ, ಸುಮ್ಮನಿದ್ದೇವೆ, ಬಹಿರಂಗಕ್ಕೆ ಹಿಂದೇಟ ಹಾಕ್ತಿದ್ವಿ ಅಂತ ಪೋಷಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿದೇಶ ಪ್ರವಾಸ ಆಯೋಜನೆ ಈ ಬಗ್ಗೆ ಪ್ರವಾಸವನ್ನ ಕೈಗೊಂಡಿರೋದ್ರ ಹಿಂದೆ ಹಂಗಾದ್ರೆ ಅಕ್ರಮ ನಡೀತಿದ್ಯಾ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಸ್ತಾನ್ ಚಂದ್ರ ವಿರುದ್ಧ ದೂರಾಗಿರುವಂತದ್ದು. ನಟಿಯರಿಗೆ ಕೀನ್ಯಾ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ಪ್ರವಾಸವನ್ನ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಮನರಂಜನೆ ನೆಪದಲ್ಲಿ ನಟಿಯರಿಗೆ ವಿದೇಶ ಪ್ರವಾಸವನ್ನ ಆಫರ್ ಮಾಡ್ತಾರೆ. ನಟಿಯರಿಗೆ ವಿದೇಶ ಪ್ರವಾಸ ಆಯೋಜಿಸಿ ಅಕ್ರಮದ ಆರೋಪ ಈಗ ಕೇಳಿ ಬರ್ತಿರುವಂತದ್ದು. ಕೆಲ ದಾಖಲೆ ಮೂಲಕ ದಿನೇಶ್ ಕಲ್ಲಹಳ್ಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತನಿಖೆಗಾಗಿ ದೂರಿನಲ್ಲಿ ಕೆಲವು ನಟಿಯರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ವಿದೇಶ ಪ್ರವಾಸಕ್ಕೆ ಪ್ರೇರೇಪಿಸುವ ವಿಡಿಯೋ ಬಗ್ಗೆ ಮಾಹಿತಿ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಿದ್ದೇವೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಸ್ತಾನ್ ಚಂದ್ರ ವಿರುದ್ಧ ದೂರಾಗಿರುವಂತದ್ದು. ನಟಿಯರಿಗೆ ಕೀನ್ಯಾ ಕರ್ಕೊಂಡು ಹೋಗ್ತೀನಿ, ವಿಯೆಟ್ನಾಂಗೆ ಕರ್ಕೊಂಡು ಹೋಗ್ತೀವಿ, ಪ್ರವಾಸವನ್ನ ಮಾಡಿಸ್ತೀವಿ, ಮೋಜು ಮಸ್ತಿ ಇರತ್ತೆ ಅನ್ನುವಂತಹ ಮನರಂಜನೆಯನ್ನ ಒಡ್ಡಿ ಹಂಗಾರೆ ನಟಿಯರನ್ನ ಅಕ್ರಮವಾಗಿ ಬಳಸಿಕೊಳ್ಳಲಾಗ್ತಿದೆಯಾ? ನಟಿಯರಿಗೆ ಕೀನ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್ ಪ್ರವಾಸ ಅಂತ ಹೇಳ್ತಾರೆ. ಮನರಂಜನೆಯ ನೆಪದಲ್ಲಿ ನಟಿಯರಿಗೆ ವಿದೇಶ ಪ್ರವಾಸ ಅಂತಾರೆ. ಆದರೆ ಅಲ್ಲಿ ನಡೀತಿರೋದೇನು? ನಟಿಯರಿಗೆ ವಿದೇಶ ಪ್ರವಾಸವನ್ನ ಆಯೋಜಿಸಿ ಅಲ್ಲಿ ಅಕ್ರಮವನ್ನ ಮಾಡಲಾಗ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈಗ ದಿನೇಶ್ ಕಲ್ಲಹಳ್ಳಿ. ಗಂಭೀರ ಆರೋಪಗಳನ್ನ ಕೆಲ ದಾಖಲೆಗಳನ್ನ ಇಟ್ಕೊಂಡೇ ಮಾಡಿರುವಂತದ್ದು. ತನಿಖೆಗಾಗಿ ದೂರಿನಲ್ಲಿ ಕೆಲ ನಟಿಯರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ವಿದೇಶ ಪ್ರವಾಸಕ್ಕೆ ಪ್ರೇರೇಪಿಸುವಂತಹ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿಯನ್ನ ಹಂಚುತ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಸ್ತಾನ್ ಚಂದ್ರ ವಿರುದ್ಧ ಈಗ ದೂರಾಗಿರುವಂತದ್ದು. ನಟಿಯರನ್ನ ಅಕ್ರಮವಾಗಿ ಬಳಸಿಕೊಳ್ಳಲಾಗ್ತಿದೆ. ಸುಮ್ಮನೆ ವಿದೇಶ ಪ್ರವಾಸದ ಹೆಸರಿನಲ್ಲಿ, ಮನರಂಜನೆಯ ಹೆಸರಿನಲ್ಲಿ ನಟಿಯರನ್ನ ಬಳಸಿಕೊಳ್ಳಲಾಗ್ತಿದೆ, ಅಕ್ರಮ ನಡೀತಿದೆ ಇಲ್ಲಿ ಅಂತ ದಾಖಲೆಗಳನ್ನ ಇಟ್ಕೊಂಡೇ ಈಗ ಮಾತನಾಡ್ತಿದ್ದಾರೆ ದಿನೇಶ್ ಕಲ್ಲಹಳ್ಳಿ.